ಹೋಗ್ಲೆ ಅಮ್ಮಯ್ರ ಮಂತಕ್ಕೆ ಹೋಗಿ ಬರ್ತೀನಿ, ಹೋಗಿ ಹೇಳ್ತೀನಿ ಮಾಡಿಸ್ಕೇಳ್ರಮ್ಮ ಹೊಲನ ಸೈನ್ ಹಾಕ್ತೀನಿ ಅಂತೇಳಿ ಅತ್ತಿಗೆ ಹೇಳಿ ಅಣ್ಣಗೆ ಹೇಳಿ ಬರ್ತೀನಿ. ಹೋಗ್ಲೆ. ಸರಿ ಆಯಿತು, ಹೋಗು ಹಾಕು. ಇನ್ನೇನು ಮಾಡೋಕ್ಕಾಗುತ್ತೆ, ಇಷ್ಟು ದಿವಸ ಕೇಳವ್ರೆ. ಎಷ್ಟನ ನಾವು ಸತಾಯಿಸೋದು ಸರಿ ಇರಲ್ಲ. ಹೆಂಗ ಹೋಗು, ಇನ್ನೇನು ಮಾಡೋಕ್ಕಾಗುತ್ತೆ. ಪಾಪ ನಿನ್ಗೂ ಬೇಜಾರು, ನಮ್ಮ ಅಮ್ಮಯ್ಯರು ನಮ್ಮ ಅತ್ತಿಗೆರು ಯಾರು ಮಾತಾಡ್ಸಲ್ವಲ್ಲ, ನನ್ನ ತವ್ರ ಮನೆಗೆ ಕಳಿಸಲ್ವಲ್ಲ ನನ್ನ ಗಂಡ ಅಂತ ಹೇಳಿ ನಿನಗೂ ಬೇಜಾರು. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗು. ಹೋಗಿ ಒಟ್ಟಿನಲ್ಲಿ ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರು. ಜಾಸ್ತಿ ಈಗ ಅತಿ ಆದರೆ ಅಮೃತನೂ ವಿಷ ಅಂತಾರಲ್ಲ, ಹಂಗೆ ಅತಿ ಆಗಬಾರ್ದು. ಹೋಗಿ ಮಾತಾಡ್ಸ್ಕೊಂಡು ಹೇಳಿ ಬರೋಗಿ ಹೋಗು. ಇನ್ನೇನು ಮಾಡೋಕ್ಕಾಗುತ್ತೆ, ಎಷ್ಟು ದಿವಸ ಅಂತ ಹಿಂಗೆ ಇರೋದು. ನೀವು ಬರ್ರಿ, ಇಬ್ರಾಳು ಹೋಗೋಣ. ಇಬ್ರಾಳು ಹೋದ್ರೆ ಚೆನ್ನಾಗೆ. ಇಲ್ಲ ಇಲ್ಲ ಇಲ್ಲ, ನಾನು ಅವತ್ತೇ ಹೇಳಿದ್ದೆ, ನಾನು ನಿನ್ನ ಮನೆ ಬಾಗಿಲು ತುಳಿಯಲ್ಲ. ನೀನು ಬಂದರೂ ನನ್ನ ಮನೆ ಬಾಗ್ಲಕ್ಕೆ ನನ್ನ ಕಾಲಿಗೆ ಸಲ ಅಂತ ನಾನು ನಿಮ್ಮ ಅಮ್ಮಗೆ ಅವತ್ತೇ ಹೇಳಿದ್ದೆ. ನಾನು ಬರೋದಿಲ್ಲ. ಅಯ್ಯೋ ಬರ್ರಿ, ಏನಾಗಲ್ಲ. ಅದನ್ನೇ ಆಟ ಸಾಧಿಸ್ಕೊಂಡಿದ್ರೆ ಆಗುತ್ತಾ? ನೀನು ಬರಲಿಲ್ಲ ಅಂದ್ರೆ ನಾನು ಹೋಗಲ್ಲಪ್ಪ. ಮಿನ್ನ ಇಲ್ಲಿ ನೋಡಿಲಿ, ನಾನಂತೂ ಬರಲ್ಲ. ಹೋಗು. ನಿಮ್ಮ ಅಮ್ಮ ಬೇಕು, ನಿಮ್ಮ ಅಣ್ಣ ಬೇಕು, ಅದಕ್ಕೆ ಬೇಕು, ನಿಮ್ಮ ತವ್ರ ಮನೆ ಬೇಕು ತಾನೆ, ನಿನಗೆ ಬೇಕಾಗಿರೋದು, ನನಗೇನಿಲ್ಲ. ಹೋಗಿ, ನನಗೇನು ಅದೇನೇನು ಬೇಜಾರಿಲ್ಲ. ಹೋಗು. ನಾನು ಏನು ಮನಸ್ಸಿನಾಗ ಏನು ಬೇಜಾರ ಮಾಡ್ಕೊಂಬೋದಾಗಲಿ, ನಿನ್ನ ಬೈಕೊಂಬೋದಾಗಲಿ, ನಿನ್ನ ಮೇಲೆ ನಾನೇನೇನು ಒಂದು ಹೇಳ್ಕೊಳ್ಳೋಷ್ಟು ಕೋಪ ಮಾಡ್ಕೊಂಬಲ್ಲ. ಹೋಗು. ಹೋಗಿ ಚೆನ್ನಾಗಿರೋ ಅಂತಲೇ ಹೇಳ್ತಾ ಇರೋದು. ಅಲ್ಲ, ನೀವು ಬರಲಿಲ್ಲ ಅಂದ್ರೆ ನಾನು ಒಬ್ಬಳೇ ಹೆಂಗೆ ಹೋಗ್ಲಿ ಹೇಳು? ಬರ್ರಿ. ನೀವು ಬಂದ್ರೇನಪ್ಪ ಚೆನ್ನಾಗಿರೋದು. ನಾನು ಒಬ್ಬಳೇ ಹೋದರೆ ಚೆನ್ನಾಗಿರೋದಿಲ್ಲ ಬಿಡು. ನನ್ನ ನಳಿ ಬಂದ ಅಂತೇಳಿ ನಮ್ಮ ಅಮ್ಮಯ್ಗೂ ಒಂಥರ ಖುಷಿ, ಅವ್ರಿಗೂ ನಮ್ಮ ಅಣ್ಣಯ್ರಿಗೂ ಒಂಥರ ಖುಷಿ, ಏನೋ ಒಂಥರ ಎಲ್ಲರೂ ಚೆನ್ನಾಗಿರ್ಬೋದು. ನೀವು ಬಂದ್ರೇ ನಾನು ಹೋಗೋದು. ಇಲ್ಲ ಇಲ್ಲ ಇಲ್ಲ, ಖಂಡಿತ ಬರಲ್ಲ. ಹೋಗಿ ಬರೋವು, ನೀನು ಹೋಗಿ ಬರೋವು. ಆಮೇಲೆ ನೋಡೋಣ ಮುಂದೊಂದು ದಿನ, ನಾಳೆ ನಾನು ಆಡ್ದ. ಇವಾಗ ಸದ್ಯಕ್ಕೆ ನೀನು ಹೋಗಿ ಮಾತಾಡ್ಸ್ಕೊಂಬ, ಸರಿನಾ? ಅವ್ರು ಬಂದು ಕರೀಲಿ, ಆಮೇಲೆ ಬರ್ತೀನಿ. ನಂಗೆ ಇವಾಗ ಕರಿದಲ್ಲೇ ಮನೆ ಅಳಿಯ ಹೋಗ್ಬಿಟ್ರೆ ಅಷ್ಟೇನೆ. ಸುಮ್ಮನೆ ಕೆಲ್ಸಕ್ಕೆ ಬರ್ದಾನ ಆಗ್ಬಿಡ್ತಾನೆ ಆಮೇಲೆ. ಅದಕ್ಕೆ ನೀನು ಹೋಗು. ನೀನು ಹೋಗ್ಬಿಟ್ಟು ನಿಮ್ಮ ಅಣ್ಣಯ್ಗೂ ನಿಮ್ಮ ಅಮ್ಮಯ್ಯರನ್ನೆಲ್ಲ ಮಾತಾಡಿಸ್ಕೊಂಡು ಹೇಳಿ ಬಾ. ಅದೇನು ಮಾತಾಡ್ಕೊಂಬರ್ಬೇಕು ಅಂತ ಇದೆಯಾ ಅದನ್ನೆಲ್ಲ ಮಾತಾಡ್ಕೊಂಡು ಬಾ. ಆಮೇಲೆ ಬೇಕಾದ್ರೆ ನಾನು ಬರ್ತೀನಿ. ಅವ್ರು ಬಂದು ಕರಿದಲ್ಲೇ ಹೋಗಬಾರ್ದು. ಇವಾಗ ನೀನು ಕರಿದಲ್ಲೇ ಹೋಗ್ತಾ ಇದೆಯಾ, ಹೋಗಿ ಏನಾಗಲ್ಲ. ಈ ಮನೆ ಹೆಣ್ಮಗಳು ಅಂದಮೇಲೆ ನೀನು ಹೋದ್ರೂ ನಡೀತೈತೆ. ಆದರೆ ಕರಿದಲ್ಲೇ ಅಳಿಯ ನಾನು ಹೋದರೆ ತಪ್ಪಾಗ್ಬಿಡುತ್ತೆ, ತಿರ್ಗಾ ಅದು ಬೇರೆಯೇ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೋಗಿ ಬರೋಗು. ನೀನು ಹೋಗಿ ನಿನ್ನ ಪಾಡಿಗೆ ನೀನು ಮಾತಾಡಿಸ್ಕೊಂಡು ಬರೋಗು. ಸರಿ ಆಯ್ತು ಹೇಳು. ಹಿಂಗಂದ್ಮೇಲೆ ಇನ್ನೇನು ಹೋಗ್ತೀನಿ. ತವ್ರ ಮನೆಗೆ ಹೋಗೋಕ್ಕೆ ಆಲೇ ಆಸೆ. ನನ್ನ ಗಂಡ ಕಳಿಸಲ್ವಲ್ಲ ಅಂಬೋದೊಂದು ಮನಸ್ಸಿನಾಗೆ. ಕಳಿಸ್ತಿಲ್ವಲ್ಲಪ್ಪ ಅಂತ. ಅದಕ್ಕೆ ಬಿಡು, ಎಷ್ಟು ದಿವಸ ಅಂತ ಹಿಂಗೆ ಇರಲೇಳು, ಹೋಗಿ ಬರಲೇಳು ಅಂತ ಹೇಳಿದೆ. ಅವ್ರದ್ದು ಆಸ್ತಿ ತಗೊಂಡು ನಾವೇನು ಮಾಡೋಣ ಅತ್ಲಾಗ ಏನಾನ ಮಾಡ್ಕೊಂಬ್ಲೇಳು. ಯಾವ ಆಸ್ತಿ ತಗೊಂಡು ಏನಾಗಬೇಕಾಗೈತೆ? ನೆಮ್ಮದಿ ಜೀವನ ಮುಖ್ಯ ಎಲ್ಲರಿಗೂ. ಎಷ್ಟಿದ್ರೆ ಏನಕ್ಕೆ ಬಂದಂಗೆ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು, ನೆಮ್ಮದಿಯಾಗಿ ಊಟ ಮಾಡಬೇಕು, ನೆಮ್ಮದಿಯಾಗೆ ಚೆನ್ನಾಗಿರ್ಬೇಕು ಮನೆಯಾಗ, ಖುಷಿಯಾಗಿ ಅಷ್ಟೇ. ಅದಕ್ಕಿನ್ನ ದೊಡ್ಡದು ಯಾವುದೂ ಇಲ್ಲ ಅನ್ನಿಸ್ತಾಯ್ತು. ಯಾವ ಆಸ್ತಿ ತಗೊಂಡು ಏನು ಮಾಡ್ತೀಯ? ಮುಂಚೆ ಇತ್ತು ಆಸ್ತಿ 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 ಅಂತ, ಇವಾಗ ಆಸ್ತಿ ಇದ್ರೂ ನೆಮ್ಮದಿ ಇರಲ್ಲ ಅಮ್ಮಂಗೆ. ಹೋಗ್ಲೇಳು, ಹೋಗಿ ಚೆನ್ನಾಗಿರ್ಲೇಳು. ನಾನು ಬೇಡ ಅಂತ ಹೇಳಲ್ಲ. ಯಾಕೆ ಬೇಡ ಅಂತ ಹೇಳೋಣ? ಇನ್ನೇನು ಮಾಡೋಣ? ಅಣ್ಣಗೂ ಅದಕ್ಕೆ ಹೇಳ್ತೀನಿ. ಅವರು ಪಾಪ ಕೇಳಿ 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 ಸುಮ್ಮನೆ ಆಗ್ಬಿಟ್ರು. ಬಿಡು, ಅವಳು ಮಾಡಿಸಲ್ಲ ಅಂತ. ಏನು ಮಾಡೋದು ಇವಾಗ? ಹೆಸರು ಮಾಡಿಸ್ಕೇಳ್ರಿ, ಸೈನ್ ಹಾಕ್ತೀನಿ ಅಂತ ಹೇಳ್ತೀನಿ. ನಮ್ಮ ತವ್ರ ಮನೆಯವರು ಚೆನ್ನಾಗಿರ್ಬೇಕು. ತವ್ರ ಮನೆಯವ್ರು ಚೆನ್ನಾಗಿದ್ರೇ ನಾವು ಚೆನ್ನಾಗಿದ್ದಂಗೆ. ಹೆಂಗೋ ಮಾತಾಡ್ತೀನಿ ಹೋಗಿ. ಇವಾಗ ಭಾಳ ದಿವಸ ಆಯಿತು, ಭಾಳ ವರ್ಷಗಳ ನಂತರ ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಭಾಳ ಒಂಥರ ಮನಸ್ಸಾಗೇನೋ ಖುಷಿ, ಒಂಥರ ಬೇಜಾರು. ಇಷ್ಟು ದಿನ ನಾವು ಹೋಗಿಲ್ಲ ಅನ್ನೋದೊಂದು ಏನೋ. ಅವಾಗೆಲ್ಲ ಮನಸ್ತಾಪಗಳು, ಇವರು ಸಿಟ್ಟಾಗ್ತಾಯಿದ್ರು, ನಾನು ಅದಕ್ಕೆ ಸುಮ್ಮನೆ ಆಗ್ತಿದ್ದಿದ್ದೆ. ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀನಿ. ಅಮ್ಮ ಆಯಿತೋ ಇಲ್ವೋ? ಆ ಕಡೆಗೆ ಇದ್ದಾರೆ ಅನಿಸುತ್ತೆ, ಚಿಕ್ಕಮ್ಮನೂ ಅಪ್ಪಯ್ಯ. ಅವರೇನು ಬರ್ತಾರೋ ಇಲ್ವೋ? ಬರೋಲ್ಲ ಈ ಕಡೆಗೆ. ಹೆಂಗೆ ಅಂದ್ರೂ ನಮ್ಮ ಚಿಕ್ಕಮ್ಮೇನು ಬರೋಲ್ಲ. ನಮ್ಮ ಚಿಕ್ಕಮ್ಮ ಇರೋದಕ್ಕೆ ಏನೂ ಅನ್ನಿಸ್ತಾ ಇರಲಿಲ್ಲ. ಹೆಂಗೆ ಅಂದರೂ ನಾಳೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂಬೋದೊಂದು ಇರುತ್ತೆ ಮನಸ್ಸಿನಾಗೆ. ಅವ್ರು ಮಾತಾಡಿಸ್ಲಿಲ್ಲ, ಅವರು ನನ್ನ ಕರೀಲಿಲ್ಲ, ಕಳಿಸ್ಲಿಲ್ಲ ಅಂದರೆ ಒಂಥರ ಬೇಜಾರು. ಅಮ್ಮ ಅದಕ್ಕೆ ಓ ಮೀನಾ, ಬಾರಮ್ಮ. ಇಷ್ಟು ದಿವಸ ಆದಮೇಲೆ ತವ್ರ ಮನೆ ನೆನಪಾಯ್ತಾ ನಿನಗೆ? ಹಂಗೇನಿಲ್ಲ ಅದಕ್ಕೆ, ದಿನ ನೆನಪಾಗೋದು. ಏನೋ ಇವತ್ತು ನಾನು ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿ ಬಂದೆ. ಅಮ್ಮ ಎಲ್ಗೋತು? ಅಣ್ಣ ಎಲ್ಗೋದಾ? ಅತ್ತೆ ಬಾ, ನಿನ್ನ ಮಗಳು ಬಂದಿದ್ದಾಳೆ. ಓ ಮೀನಾ, ಬಾರಮ್ಮ, ಬಾ ಕೂಕ ಬಾ. ಅದೇ ನಾನು ಹೊಲನ ಹೆಸ್ರಿಂಗ್ ಮಾಡಿಸ್ಕೊಂಬ ಕೇಳು ಅಣ್ಣಗೆ ಅಂತ ಹೇಳೋಣ ಅಂತ ಬಂದಿದ್ದೀನಿ. ಹೌದೇ? ಭಾಳ ಖುಷಿ ಆಗ್ತೈತೆ ಮೀನಾ. ಬಾ ಕೂಕ ಬಾ. ನೀನು ಬಂದಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಯಿತು. ಬಾ ಕೂತ್ಕೋ ಬಾ.
ಇರ್ಲಿ ಅದಕ್ಕೆ ಕುತ್ಕೊಂಬೋದು. ಅಣ್ಣ ಇದ್ರೆ ಹೇಳ್ರಿ ಮಾಡಿಸ್ಕೊಂಬಕ್ಕೆ ಹೋಗ್ಬಿಟ್ಟು ಎಲ್ಲನ ಅದೇನೆಲ್ಲನ ಫಾರಮ್ಗಳು ಅದೇನು ಡಾಕ್ಯುಮೆಂಟ್ಸ್ಗಳು ಇರ್ತಾವಲ್ಲ ಡಾಕ್ಯುಮೆಂಟ್ಸ್ಗಳೆಲ್ಲ ಕೊಟ್ಟು ಬಂದರೆ ಹೆಸ್ರು ಮಾಡಿಸ್ಕೊಂಬಕ್ಕೆ ಯಾವತ್ತು ಕರೀತಾರೆ ಅವತ್ತು ಹೋಗಿ ಬೇಕಾದರೆ ನಾವು ರಿಜಿಸ್ಟ್ರ್ ಎಲ್ಲ ಮಾಡಿಸ್ಕೋಬೋದು. ಹೋಗಿ ಡಾಕ್ಯುಮೆಂಟ್ಸ್ಗಳೆಲ್ಲನ ಕೊಟ್ಟು ಬರೋಕೆ ಹೇಳಿ. ಓ ನಮ್ಮ ಮೀನಾ ಬಂದಿದ್ದಾಳೆ. ಆಗ ನೋಡು ನಿಮ್ಮ ಅಣ್ಣನೇ ಬಂತು. ಅಣ್ಣ ಬಾ, ಅದೇ ನೀನು ಹೆಸ್ರಿಗೆ ಮಾಡಿಸ್ಕೊಬೇಕಾಯ್ತಲ್ಲ, ಅದಕ್ಕೆ ಸೈನ್ ಹಾಕ್ತೀನಿ ಮಾಡಿಸ್ಕೊ. ಇನ್ನೇನು ಹೆಸ್ರಿಗೆ ಮಾಡಿಸ್ಕೊಂಬಕ್ಕೆ ಹೇಳಕ್ಕೆ ಬಂದಿದ್ದೀನಿ. ಎಷ್ಟು ದಿವಸ ಅಂತ ಹಂಗೆ ಇರೋಣ ಬಿಡು, ಮಾಡಿಸ್ಕೊಂಡ್ರು ಮಾಡಿಸ್ಕೊಂಬ್ಲೇಳು ಅಂತ ಹೇಳಿ ಹೇಳೋಗೋದಕ್ಕಂತ ಬಂದೆ. ಮಾಡಿಸ್ಕ, ಅದೇನು ಡಾಕ್ಯುಮೆಂಟ್ಸ್ಗಳೆಲ್ಲ ಕೊಟ್ಟು ಬರೋಗು. ಹೋಗಿ ಹೆಸ್ರಿಗೆ ಮಾಡಿಸ್ಕೆ ಸೈನ್ ಹಾಕ್ತೀನಿ. ಅವಳಿಗೂ 1 ಎಕರೆ ಕೊಡ್ಬೇಕಣಪ್ಪ, 1 ಎಕರೆ ಕೊಟ್ಟು ಸೈನ್ ಹಾಕಿಸ್ಕೆ. ಸರಿ ಆಯ್ತು ಹೇಳಮ್ಮ, ಕೊಡೋಕ್ಕಾಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ. 1 ಎಕರೆ ಕೊಡ್ತೀನಿ, ಸೈನ್ ಹಾಕು. ಇನ್ನೇನು ಮಾಡೋದು, ಹೆಂಗೋ ನೀನಾಗಿ ನೀನು ಬಂದು ಹೇಳ್ತಾ ಇದೆಯಲ್ಲ. ಅದೇ ನಾನು ಎಷ್ಟು ದಿವಸ ಅಂತ ಹಿಂಗೆ ಇರೋಣ ಮಾಡಿಸ್ಕೊಂಬ್ಲೇಳು ಬಿಡು, ಇರೋಣ ಬಣ್ಣ ಚೆನ್ನಾಗಿರಲಿ ಅಂತ ಹೇಳಿ ನಾನು ಆಸೆ ಪಡ್ತಾ ಇದ್ದೀನಿ. ನನಗೆ 1 ಎಕರೆನೂ ಬೇಡ, ಏನೂ ಬೇಡ. ನಮ್ಗೆ ಓಡಾಡೋಕ್ಕೆ ಏನು ಜಾಗ ಐತೆ ಅದನ್ನು ಬಿಟ್ಟು ಕೊಡ್ಬೇಕಷ್ಟೇ. ಅದೇನು ಇವಾಗ ನಾವು ಕೆಳಗೆ ಹೋಗ್ತೀವಲ್ಲ ಅದು ಬೇಡ. ಇವಾಗ ನೀವು ಅದೇನು ಸ್ಟ್ರೈಟ್ ಅದೇನು ರೋಡ್ ಐತೆ, ನೀವೇನು ಅದನ್ನ ಕಳ್ಳೆ ಹಾಕಿದ್ರ ಆ ರೋಡಾಗಿ ಬಿಟ್ಟು ಕೊಡಬೇಕು. ಸರಿ ಆಯ್ತು ಹೇಳಮ್ಮ, ಬಿಟ್ಕೊಡ್ತಾನೆ. ಏ ಪಾಪ ಫಸ್ಟ್ ಹೋಗಿ ಕಳ್ಳೆ ತೆಗಿಯಲ್ಲ. ಅವಳು ಇಷ್ಟು ಚೆನ್ನಾಗಿ ಬಂದು ಹೇಳ್ತಾ ಇದ್ದಾಳೆ ಅಂದರೆ ಭಾಳ ಖುಷಿ ಆಗ್ತೈತಿ. ನಾವು ಕೇಳಿ 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 ರೋಸಿ ಸುಮ್ಮನಾಗಿದ್ವಿ. ಯಾಕೋ ಬಿಡು ಹಾಕಲ್ಲ, ಇನ್ನೇನು ಮಾಡೋದ ಅಂತ ಹೇಳಿ ಸುಮ್ಮನಾಗಿದ್ವಿ. ನಾವು ಯಾರು ತಗೋ ಬ್ಯಾತು ಬೈಕೆಮ್ಮಕ್ಕೆ ಹೋಗಿಲ್ಲ, ಏನು ಮಾತಾಡೋಕ್ಕೂ ಹೋಗಿಲ್ಲ, ಏನಿಲ್ಲ. ನಮ್ಮ ಪಾಡಿಗೆ ನಾವು ಸುಮ್ಮನಾಗ್ಬಿಟ್ಟಿದ್ವಿ. ಹೆಂಗೋ ಬಿಡು, ಅವಳಿಗೆ ಮನ್ಸಿಗೆ ಬರಬೇಕು ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ವಿ. ಹೆಂಗೋನೋ ನೀನೇ ಬಂದು ಇವತ್ತು ಸೈನ್ ಹಾಕ್ತೀನಿ ಅಂತ ಹೇಳಿ ಹೇಳ್ತಾ ಇದೆಯಾ. ಸರಿ ಆಯ್ತು ಹೇಳಿ ಬಿಡ್ತೀವಿ. ಅದು ತಡಿ, ರೋಡ್ ಬಿಡ್ತೀನಿ, ಹೆಸರಿಗೆ ಮಾಡಿಸು. ಇವಾಗ ಅವಳು ಹೊಲ ಬೇಡ ಅಂತ ಹೇಳ್ತಾ ಇದ್ದಾಳೆ. ಅವಳಿಗೆ ಏನಾನ ನೀನು ಸರಾಗಿರೋಣ ಏನಾನ ಮಾಡಿಸ್ಕೊಂಡು ಕೊಡಬೇಕು. ಯಾತನ ಒಡವೆ ಮಾಡಿಸ್ಕೊಂಡು ಕೊಡು. ಯಾತ ಒಡವೆ ಬೇಡ, ಯಾತು ಬೇಡ, ನಮ್ಮ ಅಣ್ಣ ಚೆನ್ನಾಗಿದ್ರೆ ಸಾಕು. ಮಾರ್ದಂಗೆ ಸಾಕು. ಹೊಲನ ಇರೋದನ್ನ ಉಳಿಸ್ಕೊಂಡು ಹೋಗಿ ಅವನೇನ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ರೆ ಸಾಕು. ನಾನು ಒಳ್ಳೇದು ಬಯಸ್ತೀನಿ. ಅದು ತಡಿ, ನಮಗೆ ರೋಡ್ ಬಿಟ್ಟರೆ ಸಾಕು. ಅದಕ್ಕೆ ಹೆಸ್ರಿಗೆ ಮಾಡಿಸ್ಕೊಳ್ರಿ, ಸೈನ್ ಹಾಕ್ತೀನಿ. ಒಟ್ಟಿನಲ್ಲಿ ನಮಗೆ ರೋಡ್ ಬೇಕಷ್ಟೇ. ಇವಾಗ ರೋಡಿನ ತೊಂದರೆ ಆಗೈತೆ. ಅವ್ರ ಹೊಲ್ದಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಈಗ ನಮ್ಮ ಶಾಂತ ಮತ್ತು ಅವ್ರ ಹೊಲ್ದಾಗ ಓಡಾಡ್ತಾ ಇದ್ದೀವಿ ನಾವು. ಅದಕ್ಕೋಸ್ಕರ ಇವಾಗ ಅಲ್ಲಿ ಓಡಾಡೋಕ್ಕೆ ಅವ್ರೇನಾನ ಬಿಡಲ್ಲ ಅಂತಂದ್ರೆ ನಮಗೆ ಮತ್ತೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಇವಾಗ ನೀವು ನಮ್ಗೆ ತಡಿ ರೋಡ್ ಬಿಡಲೇಬೇಕು. ಅದಕ್ಕೆ ನಾನು ಅದನ್ನು ಹೇಳಿ ಹಂಗೇನೆ ಹೇಳೋಗೋಣ ಅಂತೇಳಿ ಬಂದೆ. ಬಾರ ಮಮ್ಮಿನ, ನೀನು ಬಂದಿದ್ದಕ್ಕೆ ನನಗಂತೂ ಭಾಳ ಖುಷಿ ಆಯಿತು. ಎಷ್ಟೋ ಒಂದು ದಿವಸ ಆಯಿತು ಬಂದೇ ಇರಲಿಲ್ಲ. ನಾವು ಯೋಸ್ಪಟ್ಟು ನಾನು ನನ್ನ ಸೊಸೆ ಯೋಸ್ಪಟ್ಟು ನಿನ್ನ ಮನೆ ಬಾಗಿಲು ಬಂದು ಕರೆದ್ರು ಬಂದಿರಲಿಲ್ಲ. ಇವತ್ತು ನೀನಾಗಿ ನೀನು ಬಂದಿದ್ಯಾ, ಬಡವ್ರ ಮನೆ ಭಾಗ್ಯ ಬಂದಂಗೆ ಆಯಿತು. ಇವತ್ತು ಇಲ್ಲೇ ಇರು, ಏನಾನ ಮಾಡ್ತಾಳೆ, ಏನಾನ ಸ್ವೀಟ್ ಗಿಟ್ ಏನಾದರೂ ಮಾಡೆ ಸೌಮ್ಯ. ಇವತ್ತು ಮೀನಾ ಬಂದಿದ್ದಾಳೆ, ಏನಾದರೂ ಅಡುಗೆ ಮಾಡಿಕೊ. ಆಮೇಲೆ ಬೇಕಾದರೆ ಹೋಗಿ ಎಲ್ಲ ವಿಚಾರಿಸಿ ಕೇಳಿ ಮಾಡಿಸ್ಕೊಂಬಕ್ಕಾಗುತ್ತೆ. ಹೆಂಗೋ ನಮ್ಮ ಮನೆಗೆ ಬಂದ್ಲಲ್ಲ ಮೀನಾ, ಅದೇ ನಮಗೆ ಖುಷಿ. ಏನು ಮಾಡೋದಪ್ಪ, ಇರೋಣ ಬಣ್ಣಯ್ಯ ಚೆನ್ನಾಗಿರಲಿ ಎಂಬುದು ನಮ್ಗೆ ಮನಸ್ಸಿನಾಗಿರುತ್ತೆ. ನೀನು ಎಷ್ಟೇ ಕೇರ್ ಮಾಡಿ, ನೀನು ಎಷ್ಟೇ ನಮಗೆ ತೊಂದರೆ ಕೊಡೋದಾಗಲಿ ಜಗಳ ಮಾಡೋದಾಗಲಿ ನೀನೇನೇ ಮಾಡಿದ್ರು ಅವರು ಪಾಪ ವರ್ಷ ಅವರು ಏನೂ ಮಾತಾಡಲಿಲ್ಲ. ಬಿಡು, ನಿಮ್ಮ ಇರೋಣ ಬಣ್ಣಯ್ಯ ಬಿಡು, ಅವ್ನ ಮನಸ್ಸಿಗೆ ಯಾಕೆ ಬೇಜಾರು ಮಾಡ್ತೀಯ, ಅವ್ನು ಅಂದ್ಕೊಂಡ್ರೆ ಒಳ್ಳೇದಾಗಲ್ಲ, ಆಟತ್ಲಾಗ ಹೋಗಿ ಅವ್ರು ಏನಾನ ಮಾಡ್ಕೊಂಬ್ಲಿ ಅಂತ ಹೇಳಿದ್ರು. ಅದಕ್ಕೆ ಅತ್ಲಾಗ ಇನ್ನೇನು ಇರೋಣ ಬಾ ಚೆನ್ನಾಗಿರಲಿ ಎಂಬ ಒಂದು ಕಾರಣಕ್ಕೋಸ್ಕರ ನಾನಿವತ್ತು ಬಂದಿದ್ದೀನಿ ಹೇಳೋಕ್ಕೆ ಸೈನ್ ಹಾಕ್ತೀನಿ ಅಂತ ಹೇಳಿ. ಇನ್ನೇನಾನ ಮಾಡು, ಒಳ್ಳೆದನ ಮಾಡು ಕೆಟ್ಟದ್ದನ ಮಾಡು, ನಮ್ಗೇನಾನ ಮಾಡಪ್ಪ. ನಮ್ದೇನೈತೆ ಅದನ್ನು ಹೇಳಪ್ಪ. ಅವಳು ಅವ್ರ ತಂಗಿ ಹಾಕಿಲ್ವಂತೆ ಸೈನ, ಅದು ಹಂಗೆ ನಿಂತೈತಂತೆ ಅಂತ ಇಷ್ಟರ ಓದ್ಕೊಂಬೋದು ಬೇಡ. ಅದಕ್ಕಾಗೇನ ನಾನು ಸೈನ್ ಹಾಕ್ತೀನಿ. ಮಾಡಿಸ್ಕೆ. ಆತು ಬಿಡು, ಮಾಡಿಸ್ಕೊಂತಾನೆ. ಏನು ಇವತ್ತೇ ಮಾಡಿಸಿ ಈಸ್ತಿನ ನಿಂತೈತೆ, ಆಗುತ್ತೆ ಒಂದಲ್ಲ ಒಂದಿನ. ಭಾಳ ದಿವಸ ಆಗಿತ್ತು ತವ್ರ ಮನೆಗೆ ಬಂದಿರಲಿಲ್ಲ. ಇವತ್ತು ಬಂದಿದ್ದೀನಿ. ನಮ್ಮ ಅಮ್ಮನಿಗೂ ನಮ್ಮ ಅಣ್ಣರಿಗೆಲ್ಲ ಹೇಳೋಣ ಮಾಡಿಸ್ಕೊಳ್ರಿ ಅಂತೇಳಿ ಹೇಳೋಣ ಅಂತೇಳಿ ಬಂದಿದ್ದೀನಿ. ರೋಡ್ ಅಂದ್ಬಿಟ್ರೆ ನಮ್ಗೆ ತಡಿ ರೋಡು ಅಂತೇಳಿ ಹೇಳಿದ್ದೀನಿ. ನೋಡೋಣ. ಅದಕ್ಕೆ ಇನ್ನು ಮಾಡಿಸ್ಕೊಂತೀನಿ ಬಿಡಮ್ಮ ಅಂತೇಳಿ ಹೇಳವನೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.